ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ನಟ ದರ್ಶನ್ ಜೈಲಿನಲ್ಲಿದ್ದಾರೆ. ಈಗ ಅವರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪವಿತ್ರ ಗೌಡರಿಂದ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ದರ್ಶನ್ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಪವಿತ್ರ ಗೌಡ ವಿಚಾರಕ್ಕೆ ನಟ ದರ್ಶನ್ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರಂತೆ. ದರ್ಶನ್ ಭೇಟಿಯಾಗಿದ್ರು ನಿನ್ನೆ ಪವಿತ್ರ ಗೌಡ ಆಪ್ತೆ ಸಮತಾ ಭೇಟಿಯ ವೇಳೆ ಯಾವುದೇ ರೆಸ್ಪಾನ್ಸ್ ಅನ್ನ ಮಾಡಿಲ್ವಂತೆ ದರ್ಶನ್ ಎದುರು ಪವಿತ್ರ ಗೌಡವನ್ನ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಸಮತಾ ಮಾತಿಗೆ ಯಾವುದೇ ರೆಸ್ಪಾನ್ಸ್ ಅನ್ನು ಕೂಡ ಮಾಡಿಲ್ವಂತೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಒಂಟಿಯಾಗಿದ್ದಂತಹ ಸಂದರ್ಭದಲ್ಲಿ ಇವತ್ತಿನ ಪರಿಸ್ಥಿತಿಗೆ ಯಾರು ಕಾರಣ ಅಂಥೇಳಿ ದರ್ಶನ್ ಸಹಜವಾಗಿಯೇ ಯೋಚನೆ ಮಾಡಿರ್ತಾರೆ. ಆ ಯೋಚನೆಯ ಸಂದರ್ಭದಲ್ಲಿ ಅವರಿಗೆ ಎಲ್ಲವೂ ಕೂಡ ಜ್ಞಾನೋದಯ ಆಗಿರುತ್ತೆ. ಜೈಲಿನ ಕೆಳಗೆ ಇವತ್ತಿನ ನನ್ನ ಸ್ಥಿತಿಗೆ ಯಾರು ಕಾರಣ ಅನ್ನೋದು ಕೂಡ ಗೊತ್ತಾಗಿರುತ್ತೆ. ಹಾಗಾಗಿಯೇ ದರ್ಶನ್ ಸೈಲೆಂಟ್ ಆದ್ರ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈ ಸಮತಾ ಇದಾರಲ್ಲ, ಇವರು ಪವಿತ್ರ ಗೌಡ ಅವರ ಗೆಳತಿ, ಬಿಸ್ನೆಸ್ ಪಾರ್ಟ್ನರ್. ಎಲ್ಲ ಕೆಲಸದಲ್ಲೂ ಕೂಡ ಪವಿತ್ರ ಗೌಡಗೆ ಬೆನ್ನೆಲುಬಾಗಿ ನಿಂತಾಕೆ. ಈಕೆ ಮೊದಲು ಪವಿತ್ರ ಗೌಡಳನ್ನ ಭೇಟಿ ಮಾಡಿ ತದನಂತರ ದರ್ಶನ್ ಬಳಿ ಪವಿತ್ರ ಗೌಡ ಕಳುಹಿಸಿದಂತಹ ಮೆಸೇಜನ್ನು ಪಾಸ್ ಮಾಡ್ಲಿಕ್ಕೆ ಬಂದಿದ್ಲು ಅನ್ನುವಂತಹ ವಿಚಾರ. ಪವಿತ್ರ ಗೌಡ ವಿಚಾರಕ್ಕೆ ಸಮತಾ ಏನೇ ಹೇಳಿದ್ರು ದರ್ಶನ್ ಬಳಿ, ದರ್ಶನ್ ಮೌನವೇ ಉತ್ತರ ಅನ್ನುವಂತಹ ರೀತಿಯಲ್ಲಿ ರಿಯಾಕ್ಟ್ ಮಾಡಿದಾರಂತೆ. ಹಾಗಾಗಿ ಪವಿತ್ರ ಗೌಡ ಮೇಲಿನ ಅಭಿಪ್ರಾಯ, ಪವಿತ್ರ ಗೌಡ ಮೇಲಿನ ಪ್ರೀತಿ ಎಲ್ಲವೂ ಕೂಡ ಕರಗ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂತಹದ್ದು. ಒಂದು ಕಡೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಈ ರೀತಿಯ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತಹದ್ದು. ಸಮತಾ ಪವಿತ್ರ ಗೌಡ ಸ್ನೇಹಿತೆ ನಿನ್ನೆ ದರ್ಶನ್ ಅವರನ್ನ ಭೇಟಿಯಾಗಿದ್ರು. ಇದು ವ್ಯಾಪಕ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಪ್ರಮುಖವಾಗಿ ದರ್ಶನ್ ಫ್ಯಾಮಿಲಿಯ ಸದಸ್ಯರನ್ನ ಕಣ್ಣು ಕೆಂಪಗಾಗಿಸುವ ರೀತಿಯಲ್ಲಿ ಮಾಡಿತ್ತು. ಕಾರಣ, ಇದೇ ಪವಿತ್ರಾಳಿಂದ ಇವತ್ತು ನಟ ದರ್ಶನ್ ಜೈಲು ಸೇರುವಂತಾಗಿದ್ದು, ಇದೇ ಪವಿತ್ರಾಳಿಂದ ಮನೆ ಮಠವನ್ನು ಬಿಟ್ಟು, ಅಮ್ಮ ತಮ್ಮನನ್ನು ಬಿಟ್ಟು, ಹೆಂಡತಿಯನ್ನು ಬಿಟ್ಟು ದೂರ ಇರುವಂತಹ ಪರಿಸ್ಥಿತಿ ಬಂದಿತ್ತು. ಇದೇ ಪವಿತ್ರಾಳಿಂದ ತನ್ನ ಆಪ್ತ ವಲಯದಿಂದ ದರ್ಶನ್ ದೂರ ಆಗಿದ್ರು ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆ ಆಗಿತ್ತು. ಈಗ ಇದೇ ಪವಿತ್ರ ಗೌಡಾಳ ಆಪ್ತ ಸ್ನೇಹಿತೆಯನ್ನು ದರ್ಶನ್ ಯಾಕೆ ಭೇಟಿ ಮಾಡಿದ್ರು? ಧನ್ವೀರ್ ಬಂದಾಗ, ಪ್ರೇಮ್ ಬಂದಾಗ ಇಲ್ಲ ನಾನು ಭೇಟಿ ಆಗಲ್ಲ, ಬರೀ ಕುಟುಂಬ ಸದಸ್ಯರನ್ನು ಮಾತ್ರ ಭೇಟಿ ಆಗ್ತೀನಿ ಅಂದಂತಹ ದರ್ಶನ್ ಪವಿತ್ರ ಗೌಡ ಆಪ್ತೆಗೆ ಯಾಕೆ ಅವಕಾಶವನ್ನು ಕೊಟ್ಟರು ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬಂದಿತ್ತು.